ಧಾರಾವಾಹಿಯ ಎಲ್ಲ ಪ್ರಮುಖ ಕಲಾವಿದರು ಮತ್ತು ತಂತ್ರಜ್ಞರಿಗೆ ಇದೀಗ ಗೌರವದ ಪ್ರದಾನ. ದಯಮಾಡಿ ನಮ್ಮ ಪ್ರೀತಿಯ ಕುಳ್ಳ ದ್ವಾರಕೀಶ್ ಅವರು ಇದನ್ನ ನಡೆಸಿಕೊಡ್ಬೇಕಾಗಿ ಕೋರಿಕೆ. ಹೆಮ್ಮೆಯನ್ನ ತಮ್ಮದಾಗಿಸಿಕೊಳ್ತಿರುವಂತಹ ಅವರ ತಾಯಿ ಹಿರಿಯರು ದಯಮಾಡಿ ಅವರು ಸಹ ವೇದಿಕೆಗೆ ಬರಬೇಕಾಗಿ ಕೋರಿಕೆ. ಬಲ ಸುರೇಶ್ ಅವರ ಮಾತೋಶ್ರೀ. ರಾಘವೇಂದ್ರ ತೀರ್ಥರ ತಂದೆ ತಾಯಿ ಅರ್ಥಾತ್ ಪರೀಕ್ಷಿತ್ ಅವರ ತಂದೆ ತಾಯಿ ಇಲ್ಲಿದ್ದಾರೆ. ಶ್ರೀ ಬಲ್ಲ ಸುರೇಶ್ ಅವರಿಗೆ ಶ್ರೀ ಪಟಾಭಿರಾಮ್ ಅವರಿಗೆ ಗೌರವವನ್ನು ಅರ್ಪಿಸಬೇಕಾಗಿ ಕೋರಿಕೆ. ಇನ್ನೀಗ ಉಭಯ ಕುಶಲೋಪರಿ ಸಾಂಪ್ರತ ಬಾಲಕ ವೆಂಕಟನಾಥ, ಪ್ರೌಢ ವೆಂಕಟನಾಥ ಹಾಗೂ ನಮ್ಮೆಲ್ಲರ ಪ್ರೀತಿಯ ದ್ವಾರಕೀಶನ ಪರೀಕ್ಷಿತ್, ಸೌರಭ್ ಕುಲಕರ್ಣಿ ಮತ್ತು ಶ್ರೀ ದ್ವಾರಕೀಶ್. ರಾಘವೇಂದ್ರರಿಗೆ ಪ್ರಣಾಮಗಳು ಸರ್. ಪ್ರಣಾಮಗಳು ಸರ್. ಎಲ್ಲಿ ನಾನು ಅಧಮ, ಅವ್ರ ಪಾತ್ರ ಮಾಡ್ತಾ ಮಾಡ್ತಾ ತುಂಬಾ ಸಾತ್ವಿಕತೆ ಕಲ್ತ್ಕೊಂಡು ಎಲ್ಲಿ ನಿಜವಾಗ್ಲೂ ಸನ್ಯಾಸಿ ಆಗೋಗ್ತೀನೋ ಅನ್ನೋ ಹೆದರಿಕೆ ಕಾಡ್ತಾ ಇದೆ. ಸನ್ಯಾಸಿ ಆದರೆ ತಪ್ಪೇನಿಲ್ಲ. ಸನ್ಯಾಸಿ ಆದ ತಕ್ಷಣ ಅದು ತಪ್ಪು ಅಂತ ತಿಳ್ಕೊಳ್ಳೋದು ಮಹಾ ತಪ್ಪು. ಇಲ್ಲ ಇಲ್ಲ ಸರ್, ಇಲ್ಲ. ಸನ್ಯಾಸಿ ಆಗೋದು ಒಂದು ಪುಣ್ಯದ ಕೆಲಸ. ಬಟ್ ಏನಂದ್ರೆ ಸನ್ಯಾಸಿ ದಯವಿಟ್ಟಾಗು, ಒಂದ್ 4-5 ಮಕ್ಕಳಾದ್ಮೇಲೆ ಸನ್ಯಾಸ ಆಗ. ನಾನು ರಾಯರಿಗೆ ಅದನ್ನೇ ಕೇಳ್ಕೊಂಡೆ, ಸ್ವಾಮಿ ಇನ್ನು 22 ವರ್ಷ ನಿಮ್ ತರ ನಾನು ಮದುವೆ ಆದ್ಮೇಲೆ ಹೆಂಡತಿ ಕೈ ಕೊಟ್ಟು ಹೋಗ್ತೀನಿ. ಮನಸ್ಸೆಲ್ಲವನ್ನು ಒಂದು ಕಡೆ ಸೇರಿಸಿ ಒಂದು ಪಾತ್ರವನ್ನು ಮಾಡೋದು, ಅದರಲ್ಲೂ ರಾಘವೇಂದ್ರರ ಪಾತ್ರ ಮಾಡೋದು ಬಹಳ ಕಷ್ಟ. ಮೊಟ್ಟ ಮೊದಲನೆಯದಾಗಿ ತಮ್ಮ ಜೀವನದಲ್ಲಿ ಇಂಥ ಒಂದು ಮಹತ್ತಾದ ಪಾತ್ರ ಸಿಕ್ಕಿದೆ. 50 ವರ್ಷ ನಾನು ಚಿತ್ರರಂಗದಲ್ಲಿದ್ದರೂ ನನಗಂತರ ಪಾತ್ರಗಳು ಸಿಕ್ಕಿಲ್ಲ. ನನಗೆ ಆ ಪರಮಾತ್ಮನ ಪಾತ್ರವನ್ನು ಮಾಡಬೇಕಾದ್ರೆ ನಾನು ಒಂದು ಸಾರಿ ರಾಜ್ಕುಮಾರ್ ಅವ್ರು ಹೇಳಿದ್ದುಂಟು, ರಾಜಣ್ಣ, ದೇವರನ್ನ ಗೆಲ್ಲುವ ಶಕ್ತಿ ಯಾರಿಗೂ ಇಲ್ಲ, ಆದರೆ ನೀವು ಎಲ್ಲಾ ಪಾತ್ರಗಳನ್ನು ಮಾಡಿದ್ದೀರಾ. ರಾಮನ ಪಾತ್ರ ಮಾಡಿದ್ದೀರಾ, ರಾವಣನ ಪಾತ್ರ ಮಾಡಿದ್ದೀರಾ, ಕೃಷ್ಣನ ಪಾತ್ರ ಮಾಡಿದ್ದೀರಾ, ಕನಕದಾಸನ ಪಾತ್ರ ಮಾಡಿದ್ದೀರಾ, ಪುರಂದರದಾಸರ ಪಾತ್ರ ಮಾಡಿದ್ದೀರಾ, ವಿಜಯದಾಸರ ಪಾತ್ರ ಮಾಡಿದ್ದೀರಾ, ಕುಂಬಾರನ ಪಾತ್ರ ಮಾಡಿದ್ದೀರಾ, ತುಕಾರಾಮನ ಪಾತ್ರ ಮಾಡಿದ್ದೀರಾ.
ದೇವರನ್ನ ಗೆದ್ದ ಮನುಷ್ಯನಾಗಿದೆ, ದೇವರ ಗೆದ್ದ ಮಾನವ ಅಂತ ಒಂದು ಸಿನಿಮಾ ಕೂಡ ಮಾಡಿದೀರಾ. ಅಂಥ ಒಂದು ಪೀಠವನ್ನು ನೀವು ಅಲಂಕರಿಸಿದ್ದೀರಾ ರಾಜಣ್ಣ. ನಿಮಗಿಂತ ಪುಣ್ಯಶಾಲಿ ಇನ್ನೊಬ್ಬರಿಲ್ಲ ಅಂತ ಹೇಳಿದ್ದೆ. ರಾಘವೇಂದ್ರ ಪಾತ್ರ ಕೂಡ ಮಾಡಿದವರು. ಆದರೆ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಘವೇಂದ್ರರ ಪಾತ್ರ ತಮಗೆ ಸಿಕ್ಕಿದೆಯಲ್ಲ, ಇದಕ್ಕಿಂತ ಪುಣ್ಯ ಬೇರೊಂದಿದೆಯಾ? ಸರ್, ಇಷ್ಟೊತ್ತು ನಾನು ಮುಂಚೆ ಹೇಳಿದ್ದೆಲ್ಲ ತಮಾಷೆಗೆ. ರಾಯರ ಪಾತ್ರ ಮಾಡ್ತಾ ಮಾಡ್ತಾ ನನಗೆ ಅನುಭವಕ್ಕೆ ಬಂದಿದ್ದು, ಒಬ್ಬ ಪಾತ್ರಧಾರಿಯಾಗಿ ಮೊದಲು ನಾ ದೊಡ್ಡವನಾದ ತಕ್ಷಣ ಅಣ್ಣಂಗೆ ತಮ್ಮಂಗೆ ಸ್ವಲ್ಪ ಲಿಟಿಗೇಷನ್ ಬರುತ್ತೆ ಆಸ್ತಿ ವಿಚಾರದಲ್ಲಿ. ಅಣ್ಣ ತಮ್ಮ ಬೇರೆ ಆಗ್ತೀವಿ. ಆಗ ನಮ್ಮ ಗುರು ಮತ್ತೆ ಕಮಲಮ್ಮ ಇಬ್ರು ಡೇಟ್ಸ್ ಕಮ್ಮಿ ಆಗಿ ಇಬ್ರು ಸಿಗೋದು ಕಮ್ಮಿ ಆದ್ರು. ಅವರಿಬ್ಬರನ್ನ ಮಿಸ್ ಮಾಡ್ಕೊಳಕ್ ಶುರು ಮಾಡಿದೆ. ಆಮೇಲೆ ನನ್ನ ತಾಯಿ ಲಕ್ಷ್ಮಿ ಹೆಗಡೆ ಗೋಪಿಕಾಂಬೆ ಪಾತ್ರ ಮಾಡಿದ್ರು. ಅವರು ಹಸುನಿಗ್ತಾರೆ, ಆಗ ಅವ್ರನ್ನ ಮಿಸ್ ಮಾಡ್ಕೊಳಕ್ ಶುರು ಮಾಡಿದೆ. ನನ್ನ ವಿದ್ಯಾರ್ಥಿಗಳು ನನ್ನ ಕಷ್ಟ ಬಂತು ಅಂತ ಅವ್ರು ಬಿಟ್ಟು ಹೋದ್ರು, ಆಗ ನನ್ನ ಸ್ಟೂಡೆಂಟ್ಸ್ ಎಲ್ಲ ಮಿಸ್ ಮಾಡ್ಕೊಳಕ್ ಶುರು ಮಾಡಿದೆ. ಆಮೇಲೆ ನಮ್ಮ ರವಿಶಂಕರ್ ಸರ್ ಮತ್ತೆ ಪೂರ್ಣಿಮಾ ಅಂತ ಇಬ್ರು ಕೆಲ್ಸದವರಾಗಿ ಬಂದಿದ್ರು, ಅವರಿಬ್ರು ಬಿಟ್ಟು ಹೋಗ್ತಾರೆ. ಆಗ ಅವರಿಬ್ರನ್ನ ಮಿಸ್ ಮಾಡ್ಕೊಂಡು, ಒಂದಿನ ಸರಸ್ವತಿನ ಮಿಸ್ ಮಾಡ್ಕೊಂಡು, ನಾಳೆ ಸುಧೀಂದ್ರರನ್ನ ಮಿಸ್ ಮಾಡ್ಕೋತೀನಿ. ಒಬ್ಬ ಪಾತ್ರಧಾರಿಯಾಗಿ ಎರಡೆರಡು ದಿನ ಸ್ನೇಹಕ್ಕೆ ನಾನು ಇಷ್ಟು ಮರಗದಾದ್ರೆ, ಆ ಪರಮಾತ್ಮ ಅವತ್ತು ನಿಜವಾಗ್ಲೂ ಇಷ್ಟು ಜನ ತ್ಯಾಗ ಮಾಡಿ 50 ವರ್ಷ ಏಕಾಂಗಿಯಾಗಿ ಸನ್ಯಾಸಿ ಜೀವನ ನಡೆಸ್ತಾರೆ. ಯಾರನ್ನು ಅಂಟ್ಕೊಳ್ದೆ, ಯಾವ ಒಂದು ಲಿಪ್ತತೆಯನ್ನು ಇಟ್ಕೊಳ್ದೆ, ನಿರ್ಲಿಪ್ತರಾಗಿ ಭಕ್ತರನ್ನ ಕಾಪಾಡ್ದ ಇವತ್ತಿಗೂ ಅವರು ಏಕಾಂಗಿಯಾಗೇ ಇದ್ದಾರೆ. ನಾವು ಮಾತ್ರ ಸಮೂಹವಾಗಿ ಹೋಗಿ ಅವರ ಹತ್ರ ಅನುಗ್ರಹ ಪಡ್ಕೊಂಡು ಬರ್ತಾನೆ ಇದೀವಿ. ಸ್ವಲ್ಪ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಫಿಲಾಸಫಿ ಮಾಡ್ತೀನಿ ಅದನ್ನ. ಒಬ್ಬ ನಟ ಅಂದ್ರೆ ಅವನಿಗೆ ಇರಬೇಕಾದ್ದೇ ಆ ಗುಣ. ನಾವೆಲ್ಲರೂ ಬೆಳಗಾಗೆದ್ದು ಹೋಗ್ತೀವಿ ಸ್ಟುಡಿಯೋಗೆ, ಬಣ್ಣ ಹಚ್ಕೋತೀವಿ, ಗೊತ್ತಿಲ್ಲದೆ ಇದ್ದವ್ರು ಬರ್ತಾರೆ ಅಮ್ಮ ಅಂತ ಕರಿತೀವಿ, ಯಾರೋ ಗೊತ್ತಿಲ್ಲ ಅವಳನ್ನ ಹೆಂಡತಿ ಅಂತೀವಿ, ಯಾರನೋ ಅಪ್ಪ ಅಂತೀವಿ, ಯಾರನೋ ತಂಗಿ ಅಂತೀವಿ, ಬಿಕ್ಕಿ ಅಳ್ತೀವಿ, ಒದ್ದಾಡ್ತೀವಿ, ಎಲ್ಲ ಮಾಡ್ತೀವಿ, ತಬ್ಗೋತೀವಿ, ಎಲ್ಲವನ್ನೂ ಮಾಡ್ತೀವಿ, ಬಿಕ್ಕಿ ಅಳ್ತೀವಿ, ನಗುತ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಡೈರೆಕ್ಟರ್ ಒಂದ್ಸಾರಿ ಪ್ಯಾಕಪ್ ಅಂದರೆ ಅವರೆಲ್ಲೋ ನಾವೆಲ್ಲೋ. ಬದುಕು ಒಬ್ಬ ನಟನಾಗು ಜೀವನದಲ್ಲಿ ನೀನು ಯಾವುದನ್ನು ಹತ್ರ ಸೇರಿಸ್ಕೋಬೇಡ. ಡಿಟ್ಯಾಚ್ಮೆಂಟ್ ಈಸ್ ದ ಬೆಸ್ಟ್ ಅಟ್ಯಾಚ್ಮೆಂಟ್ ಇನ್ ಲೈಫ್. ಹೌದು ಸರ್, ರಾಯರು ಹೀಗೇನೆ ಎಲ್ಲವನ್ನು ತ್ಯಾಗ ಒಂದು ಸೊಗಸಾದ ಪಾತ್ರವನ್ನು ಸ್ವಾಮಿಗಳು ತಾವು ಅಲಂಕರಿಸಿದ್ದೀರಾ. ಇಲ್ಲ ಸರ್, ನಿಮಗಿಂತ ಪುಣ್ಯಶಾಲಿ ಇನ್ಯಾರು ಇಲ್ಲ ಅಂತ ನಾನು ಹೇಳ್ತೀನಿ. ಎಲ್ಲ ಅವರು ನಿಮ್ಮನ್ನ ಮಾತ್ರ ಹೇಳೋದಲ್ಲ, ಈ ಒಂದು ರಾಘವೇಂದ್ರ ವೈಭವ 260 ಸಂಚಿಕೆಗಳು ಆಗಿದೆ ಅಂದ್ರೆ ಅದಕ್ಕೆ ರಾಘವೇಂದ್ರರ ಆಶೀರ್ವಾದವೇ ಕಾರಣ. ನಿಜ ಸರ್, ನಿಜ. ಪಟ್ಟಾಭಿ ಅವರ ಶ್ರಮವೇ ಕಾರಣ. ಎಲ್ಲೋ ಪಟ್ಟಾಭಿ ಅವರಿಗೂ ರಾಘವೇಂದ್ರರ ಆಶೀರ್ವಾದವಿದೆ. ಸುಮಾರು ವರ್ಷಗಳಿಂದ ದೇವರ ನಾಮಗಳನ್ನ ನಾನು ಕೇಳ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರು ಅವರು. ನನಗೆ ಬಹಳ ಖುಷಿ ಆಯ್ತು. ಎಷ್ಟು ಜನಕ್ಕೆ ಸಾಧ್ಯ ಈ ತರ ಒಂದು ಕಥಾವಸ್ತುವನ್ನ ತಗೊಂಡು ಅದನ್ನ ಕಿರುತೆರೆಯಲ್ಲಿ ತೆಗೆದು, ನನಗನ್ಸಿತ್ತು ಮೊದಲು ಮಾಡ್ತಾರೆ ಇವರು ಚೆನ್ನಾಗಿ, ಒಂದು ಒಳ್ಳೆ ರಾಘವೇಂದ್ರ ಸ್ವಾಮಿನ ನಮಗೆ ಕೊಡ್ತಾರ, ರಾಘವೇಂದ್ರ ವೈಭವನ ನಮಗೆ ತೋರಿಸ್ತಾರ ಅಂತ ನನಗೆ ಆದ ಅಪನಂಬಿಕೆಗಳು ಬಹಳ ಇದ್ದವು ನನಗೆ. ಆದ್ರೆ ಕ್ಯಾರೆಕ್ಟರ್ಗಳನ್ನ ಸೆಲೆಕ್ಟ್ ಮಾಡೋದು ಕಷ್ಟ. ಪಾತ್ರಧಾರಿಗಳನ್ನ ಸೆಲೆಕ್ಟ್ ಮಾಡಿ, ನಾನು ಅನುಪ ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಪಾತ್ರಗಳನ್ನ ಸೆಲೆಕ್ಟ್ ಮಾಡೋದೇ ಕಷ್ಟ ಇದರಲ್ಲಿ. ಯಾರನ್ನ ರಾಘವೇಂದ್ರ ಸ್ವಾಮಿ ಹಾಕ್ಬಿಡ್ತಾರಪ್ಪ, ಯಾರನ್ನ ಆಕೆ ಪತ್ನಿ ಪಾತ್ರಕ್ಕೆ ಹಾಕಕ್ ಪಡ್ತಾರಪ್ಪ, ಆ ತಂದೆ ಪಾತ್ರ ಯಾರ್ಯಾರನ್ನ ಹಾಕ್ಬಿಡ್ತಾರೋ ಅನ್ನೋ ದೊಡ್ಡ ಕ್ವಶನ್ ಮಾರ್ಕ್ ನನ್ನ ಹೃದಯದಲ್ಲಿತ್ತು. ಆದರೆ ನೋಡ್ತಾ 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 ನನಗೆ ಅದಕ್ಕೆಲ್ಲವೂ ಉತ್ತರ ಸಿಕ್ಕಿತು. ಬಾಲ ಸುರೇಶ್ ಮೊದಲು ಗೆದ್ದಿದ್ದೇ ಕಲಾವಿದರನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ. ಒಬ್ಬ ನಿರ್ದೇಶಕನಾದವನು ಗೆಲ್ಲಬೇಕಾದ್ದು ಕಲಾವಿದರನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ, ಅವನ್ನ ಚುನಾಯಿಸೋದ್ರಲ್ಲಿ, ಅವನ್ನ ಗೆಲ್ಸೋದ್ರಲ್ಲಿ. ಎಲ್ಲರ ಪಾತ್ರಗಳನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಪತ್ನಿ ಪಾತ್ರ ಮಾಡಿದ ಆಕೆ ಅಂತೂ ಆಕೆ ಸೀರಿಯಲ್ ಕಂಡಿದ್ದ ರೀತಿನೇ ಬೇರೆ, ಇಲ್ಲಿ ಚಮಕ್ ಚಮಕ್ ಅಂತ ಬಂದಿರೋ ರೀತಿನೇ ಬೇರೆ. ನಾನು ಎಷ್ಟೋ ಸಾರಿ ಪಾತ್ರಗಳ ವಿಷಯ ಬಂದಾಗ ವೇದಿಕೆ ಮೇಲೆ ಹೇಳಿದ್ದುಂಟು. ಬೆಳಗಾಗೆದ್ದು ಹೊರಡ್ತಾನೆ ನಟ ಪಾತ್ರ ಮಾಡಕ್ಕೆ ಅವನು ಹೊರಟಾಗ ಹೆಂಡತಿ ಬಂದು ಕೇಳ್ತಾಳೆ, ಏನ್ರಿ ಇನ್ನೂ ಎಲೆಕ್ಟ್ರಿಕ್ ಬಿಲ್ ಕಟ್ಟಿಲ್ಲ, ಇನ್ನೂ ವಾಟರ್ ಬಿಲ್ ಕಟ್ಟಿಲ್ಲ, ಮನೇಲಿ ಅಕ್ಕಿ ಇಲ್ಲ, ಏನಾರ ಮಾಡಿ ಇವತ್ತು ದುಡ್ಡು ತಗೊಂಬನ್ರಿ ಅಂತ ಹೇಳ್ತಾಳೆ. ಆಗ ಇವನು ಯೋಚನೆ ಮಾಡ್ತಾನೆ, ಏನಪ್ಪ ಅಂತ. ಅಷ್ಟೊತ್ತಿಗಾಗಲೇ ಪ್ರೊಡಕ್ಷನ್ ಕಾರ್ ಬಂದ್ಬಿಡುತ್ತೆ. ಸಾರ್ ಶೂಟಿಂಗ್ ಗೊತ್ತಾಯ್ತು, ಬನ್ನಿ ಅಂತಾರೆ. ಕಲಾವಿದ ಆ ಕಾರಲ್ಲಿ ಕೂತ್ಕೊಂಡು ಹೋಗ್ತಾನೆ. ಹೋದ ತಕ್ಷಣವೇನೆ ಬೂಟ್ಸ್ ಕೊಡ್ತಾರೆ, ಸೂಟ್ ಕೊಡ್ತಾರೆ, ಎಲ್ಲಾ ರೀತಿಯಾದ ದೊಡ್ಡ ಶ್ರೀಮಂತನ ಡ್ರೆಸ್ ಅನ್ನು ಕೊಡ್ತಾರೆ ಕಲಾವಿದನಿಗೆ. ಆತನಿಗೆ ಮೊದಲನೇ ಶಾಟೆ ಕ್ಯಾಮ್ರಾ ಮುಂದೆ ಬರೋದು, ಅವನೊಂದು ಎಂಟಿ ಚೆಕ್ ಕೊಡ್ತಾನೆ ಅವನಿಗೆ. ನೋಡ್ಯಾ, ಎಂಟಿ ಚೆಕ್ ನಾನು ನಿನ್ನ ಕೊಡ್ತಾ ಇದ್ದೀನಿ, ಎಷ್ಟು ಬೇಕಾದ್ರೂ ಬರ್ಕೋ, 1 ಕೋಟಿ 2 ಕೋಟಿ 3 ಕೋಟಿ 5 ಕೋಟಿ ಎಷ್ಟು ಕೋಟಿನಾದ್ರೂ ನೀನು ಬರ್ಕೋ, ನನ್ನ ಮಗಳ ಸಹವಾಸಕ್ಕೆ ಬರಬೇಡ ಅಂತಾನೆ. ಹಾಗಂತ ತಕ್ಷಣವೇನೆ ಡೈರೆಕ್ಟ್ರು ಕಟ್ ಅಂತಾನೆ. ಅದಂತ ತಕ್ಷಣ ಪ್ರೊಡಕ್ಷನ್ ಮ್ಯಾನೇಜರ್ ಹತ್ರ ಹೋಗಿ, ಅಪ್ಪ ಯಾವಾಗ ಕೊಡ್ತೇನೆ ನನ್ನ ದುಡ್ಡು, ನಾನು ಇನ್ನೂ ಎಲೆಕ್ಟ್ರಿಕ್ ಬಿಲ್ ಕಟ್ಟಿಲ್ಲ ಅಂತ.
ಇದೆಲ್ಲವ ಕಲಾವಿದನ ಜೀವನ. ಆದರೆ ಒಂದು, ಎಷ್ಟು ಜನ ನಿಮ್ಮ ಜೀವನದಲ್ಲಿ ಕೋಟಿ ರೂಪಾಯಿ ಮಾತಾಡಕ್ ಸಾಧ್ಯ? ಎಲ್ಲಾರು ಹೇಳಿದಿರ ಜೀವನದಲ್ಲಿ ನೀವು ತಗೊಂಡೋಗಿ ಎಂಟಿ ಚೆಕ್ ಕೋಟಿ ಕೋಟಿ ಬರ್ಕೋ ಅಂತ. ಈ ಕೋಟಿ ಆಗಲಿ, ಲಕ್ಷವಾಗಲಿ, ಚಪ್ಪಾಳೆ ಆಗಲಿ ಕಲಾವಿದನೊಬ್ಬನಿಗೆ ಸಾಧ್ಯ. ಹಲವಾರು ವೇದಿಕೆಗಳಲ್ಲಿ ನಾನು ಹೇಳಿದ್ದೀನಿ ನಟನಾಗಿ, ಒಬ್ಬ ನಟನಿಗಿರುವ ಸುಖ ಇನ್ನು ಯಾರಿಗೂ ಇಲ್ಲ ಅಂತ. ನಾನು ಸತ್ರೆ ನನ್ನ ಹೆಂಡತಿ ಹೆಂಗಾಳ್ತಾಳೆ ಅಂತ ನನ್ಗಾಗ್ಲೇ ಗೊತ್ತಾಗಿದೆ. ನಾನು ಸತ್ರೆ ಯಾರ್ಯಾರು ಅಳ್ತಾರೆ ಹೆಂಗೆ ಅಂತ ನನಗೆ ಗೊತ್ತಾಗಿದೆ. ಚಟ್ಟ ಅಂದ್ರೆ ಏನು ಅಂತ ನನಗಾಗ್ಲೇ ಗೊತ್ತಾಗಿದೆ. ಯಾಕೆಂದ್ರೆ ಎಲ್ಲವನ್ನೂ ಪಾತ್ರದಲ್ಲಿ ಅನುಭವಿಸಿದೀವಿ. ಎಷ್ಟು ಪುಣ್ಯವಾದ ಕೆಲಸ ಆಗ್ಲೇ ಮಾಡ್ಬಿಟ್ಟಿದೀವಿ ನಾವು. ಒಬ್ಬ ಡೈರೆಕ್ಟರ್ ಅಂತಾನೆ, ಅಮ್ಮ ನೀನ್ ಹೆಂಡತಿ ಜಾಸ್ತಿ ಅಳ್ಬೇಡಿ, ಇಟ್ಟೆ ಇಟ್ಕೋ. ಅವನು ಗೊತ್ತು ಹೆಂಡತಿ ಎಷ್ಟು ಅಳಬೇಕು, ತಾಯಿ ಎಷ್ಟು ಅಳಬೇಕು, ತಮ್ಮ ಎಷ್ಟು ಅಳಬೇಕು. ಇದೆಲ್ಲವನ್ನು ಅನುಭವ ಸಿಗುವಂತಹದ್ದು ಒಬ್ಬ ಕಲಾವಿದನಿಗೆ. ಅಂಥ ಒಂದು ಕಲಾವಿದನ ಜೀವನದಲ್ಲಿ ಮೊದಲ ಬಾರಿಗೆ ರಾಘವೇಂದ್ರರ ಪಾತ್ರವನ್ನು ವಹಿಸ್ತಾ ಇದಿರಲ್ಲ ತಾವು. ತಮಗಾದ ಅನುಭವ ಮತ್ತಾರಿಗೂ ಸಿಗುವುದು ಕಷ್ಟ. ಈಕೆಗೂ ಅಷ್ಟೇ ಬಲು ಚೆನ್ನಾಗಿ ಈಕೆ ಕೂಡ ಪಾತ್ರ, ಈಕೆನೂ ಬಹಳ ಮುದ್ದಾಗಿ ಪಾತ್ರ ಮಾಡಿದ್ರೆ ಒಳ್ಳೆ ಪಾತ್ರ, ಅದು ಬಹಳ ಒಳ್ಳೆ ಪಾತ್ರ. ಇವನು ನಾನೇನಾರ ಮಂತ್ರಾಲಯಕ್ಕೆ ಹೋದ್ರೆ ಜ್ಞಾಪಕ ಬರೋದೇನು ನನಗೆ? ರಾಘವೇಂದ್ರ ಸ್ವಾಮಿ ಜ್ಞಾಪಕ ಬರ್ತಾರೆ, ನೀವು ಜ್ಞಾಪಕ ಬರ್ತೀರಿ ನನಗೆ? ದಿನ ನೋಡಿ ನೋಡಿ ನೀವು ಬರ್ತೀರ ನನಗೆ. ಹಿಂಗೆ ಗೆದ್ರಿ ನೋಡಿ ನೀವು. ಹೇಗೆ ದ್ವಾರಕೀಶ್ 50 ವರ್ಷದಿಂದ ನೋಡಿದೊಬ್ಬ ರಾಘವೇಂದ್ರ ಸ್ವಾಮಿನ ಗೆದ್ದವರು ಈ ರಾಘವೇಂದ್ರ ಸ್ವಾಮಿ. ಬಾಲಾ ಸುರೇಶ್ ಮುದ್ದಾದ ಒಬ್ಬ ನಟನನ್ನ ಸೆಲೆಕ್ಟ್ ಮಾಡಿದ್ದಾರೆ. ಆ ರಘುನಂದನ್ಗೆ ನಾನು ಹೇಳಿದೆ, ಮನೆಗೆ ಬಂದು ನಾನು ಕರೆದಾಗ ರಘುನಂದನ್ ಹೇಳಿದೆ, ಎಲ್ಲ ಹೊಡ್ಕೊಂಬಂದ್ರಿ ಆ ಹುಡುಗನ್ನ ನೀವು? ಸರ್ ಅವ್ನು ನನ್ನ ಸ್ನೇಹಿತ ಸರ್, ನಾನೇ ಸಜೆಸ್ಟ್ ಮಾಡಿದ್ದು ಸರ್. ಸ್ಟೂಡೆಂಟು ನಾನೇ ಸಜೆಸ್ಟ್, ನಿನಗಿಂತ ಒಳ್ಳೆ ಸ್ಟೂಡೆಂಟ್ ಏನಂತ ಗೊತ್ತಿರ್ಲಿಲ್ವೇ? ರಾಘವೇಂದ್ರ ಚೆನ್ನಾಗಿಲ್ದೆ ಹೋದ್ರೆ ರಾಘವೇಂದ್ರ ವೈಭವ ಚೆನ್ನಾಗಿರೋದಿಲ್ಲ. ರಾಘವೇಂದ್ರ ಚೆನ್ನಾಗಿದ್ದೇನೆ, ರಾಘವೇಂದ್ರ ವೈಭವ ಚೆನ್ನಾಗಿರೋದ್ರು. ಅದರಲ್ಲಿ ಬಾಲಾ ಸುರೇಶ್ ಅವರು ಗೆದ್ದಿದ್ದಾರೆ. ಬಹಳ ಒಳ್ಳೆ ಸೀನ್ಗಳನ್ನ ಇಟ್ಟಿದ್ದಾರೆ. ಬಹಳ ಮನಸ್ಸಿಗೆ ನಾನು ಮಂಚ ಮಲ್ಕೊಂಡಿದ್ರೆ ಆ ಕಡೆ ಇದೆ ಟಿವಿ ನಮ್ಮ ಮನೇಲಿ. ನನ್ನ ಹೆಂಡತಿ ಅಂಬುಜಾಲ್ ಕೂತ್ಕೊಂಡು ನೋಡ್ತಾ ಇರ್ತಾಳೆ, ಯಾವ್ಯಾವುದೋ ಸೀರಿಯಲ್ ನೋಡ್ತಾ ಇರ್ತಾಳೆ. ಈ ರಾಘವೇಂದ್ರ ವೈಭವ ಬಂದ್ರೆ ನಾನು ಮಲಗಿರ್ತೀನಿಲ್ಲ, ಟಕ್ ಅಂತ ಎದ್ದು ಕೂತ್ಕೋತೀನಿ. ಯಾಕೆಂದ್ರೆ ನನ್ನ ಕಾಲು ಟಿವಿ ಕಡೆ ಇದೆ. ಈ ರಾಘವೇಂದ್ರ ವೈಭವ ಮುಗತ್ತಂತ ನಾನು ಮುಸ್ಕಾಕೊಂಡು ಕೂತ್ಕೊಂಡೇ ಕುಡಿಸ್ಬೇಕು. ಆ ಹೃದಯದಲ್ಲಿ ಇವತ್ತು ನಾನು ಒಳಗಡೆ ಬಂದ ತಕ್ಷಣ ನನಗೇನಪ್ಪ ಅನ್ಸಿತ್ತು ಅಂತಂದ್ರೆ, ನಾನು ಮಂತ್ರಾಲಯಕ್ಕೆ ಹೋಗಿ ಬಹಳ ದಿನ ಆಗಿದೆ ನಾನು ಮಂತ್ರಾಲಯಕ್ಕೆ ಹೋಗಿ. ಆದ್ರೆ ಇವತ್ತು ಒಳಗಡೆ ಬಂದ ತಕ್ಷಣವೇ ಎಲ್ಲೋ ಮಂತ್ರಾಲಯಕ್ಕೆ ಬಂದ ಒಂದು ಖುಷಿ ನನ್ನ ಹೃದಯಕ್ಕೆ ಆಯಿತು. ಇಷ್ಟೊಂದು ಪಂಚಗಳು, ಇಷ್ಟೊಂದು ಮುದ್ರೆಗಳು, ಇವೆಲ್ಲವೂ ಮಂತ್ರಾಲಯದಲ್ಲಿ ಸಿಗಕ್ಕೆ ಸಾಧ್ಯ, ಇನ್ನೆಲ್ಲೂ ಸಿಗಕ್ಕೆ ಸಾಧ್ಯವಿಲ್ಲ. ಆ ಮುದ್ರೆಗಳನ್ನ, ಆ ಪಂಚೆಗಳನ್ನ ಇಂದು ನಾ ಇಲ್ಲಿ ಕಂಡೆ. ಮಂತ್ರಾಲಯ ನನ್ನ ಹೃದಯ, ರಾಘವೇಂದ್ರ ಸ್ವಾಮಿ ನನ್ನ ಹೃದಯ. ದ್ವಾರಕೀಶ್ ತನ್ನ ಜೀವನದಲ್ಲಿ ಗೆದ್ದ, ಬಿದ್ದ, ಎದ್ದ, ಒದ್ದಾಡ್ದ, ಎಲ್ಲವನ್ನೂ ನಾನು ಗೆದ್ದುಕೊಂಡು ಬಂದು ನನ್ನ 50 ವರ್ಷ ಚಿತ್ರರಂಗದ ಜೀವನವನ್ನ ನಾನು ಸಾಧಿಸಿದ್ದೀನಿ ಅಂದ್ರೆ ಅದು ಆ ಪರಮಾತ್ಮ ರಾಘವೇಂದ್ರ ಸ್ವಾಮಿಗೆ ಸೇರಬೇಕು. ಐ ವೀಪ್ ಆಲ್ವೇಸ್. ನಿಮ್ಮೆಲ್ಲರಿಗೂ ಹೇಳ್ತೀನಿ, ನಾನು ದೇವರನ್ನ ಬೇಡ್ಕೋಬಾರ್ದು, ದೇವರ ಜೊತೆ ಜಗಳ ಆಡಬೇಕು. ನಾನು ಏನ್ ತಪ್ಪು ಮಾಡಿದ್ದೀನಿ, ನನಗೆ ಈ ಥರ ಶಿಕ್ಷೆ ಕೊಡ್ತಾ ಇದೆಯಲ್ಲ ನೀನು? ವಾಟ್ ಈಸ್ ದ ರಾಂಗ್ ಐ ಹ್ಯಾವ್ ಡನ್ ಇನ್ ಮೈ ಲೈಫ್? ಯು ಟೆಲ್ ಮೀ ಅಂತ ಪರಮಾತ್ಮನಂತ ಯುದ್ಧ ಮಾಡಬೇಕಂತೆ, ಪರಮಾತ್ಮನ ಹತ್ರ ಗುದ್ದಾಡಬೇಕಂತೆ. ಅವನಂತೆ ನಿಜವಾದ ಭಕ್ತ. ಅದಕ್ಕೆ ಗುದ್ದಾಡಕ್ಕೆ ಕಾರಣ ಹೆಂಗೆ ಗುದ್ದಾಡಬಹುದು ನಮ್ಮ ಜೀವನದಲ್ಲಿ ನಾವು ಅಂದ್ರೆ, ಸತ್ಯವಾದ ಕೆಲಸವನ್ನ ಮಾಡು. ಸತ್ಯವಾಗಿರೋ ಜೀವನದಲ್ಲಿ ನೀನು ಎಷ್ಟು ಸತ್ಯವನ್ನು ಮಾಡಿಟ್ಟಿರ್ತೀಯೋ ಅಷ್ಟು ಚೆಕ್ ಬರೆದು ಡ್ರಾ ಮಾಡ್ಕೋಬಹುದಂತೆ. ಬ್ಯಾಂಕಲ್ಲಿ ಡೆಪಾಸಿಟ್ ಇದ್ರೆ ತಾನೇ ನೀನು ಡ್ರಾ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ನೀನು ಒಳ್ಳೆ ಕೆಲಸಗಳನ್ನು ಮಾಡದೆ ಪರಮಾತ್ಮನನ್ನ ಬೈದ್ರೆ ಏನೇ ಹೋಗ್ತೀಯ ನೀನು? ಯು ಡೂ ಗುಡ್ ಥಿಂಗ್ಸ್ ಇನ್ ಲೈಫ್. ನನಗೆಲ್ಲ ಹೊಟ್ಟೋಗಿತ್ತು, ಐ ಗಾನ್ ಹೊಟ್ಟೋಗಿತ್ತು ನನಗೆ ಎಲ್ಲ, ಝೀರೋ. ಹಿರಿಯ ನಟ ಶ್ರೀನಿವಾಸ ಮೂರ್ತಿಯವರು ನಮ್ಮೊಂದಿಗಿದ್ರು. ಹೆಚ್ಚಿನ ಅಂಶ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಬಹಳ ಜನ ಇದ್ದಾರೆ. ನಮ್ಮ ಕರ್ನಾಟಕದಲ್ಲೆಲ್ಲ, ಪಕ್ಕದ ರಾಜ್ಯಗಳಲ್ಲೆಲ್ಲ ರಾಘವೇಂದ್ರ ಸ್ವಾಮಿ ಭಕ್ತರಿದ್ದಾರೆ. ಹಾಗಾಗಿ ಇದು ಬಹಳ ಜನಕ್ಕೆ ಹತ್ತಿರವಾದಂತಹ ಸ್ವಾಮಿಗಳು. ಹಾಗಾಗಿ ಇದು ಜನಪ್ರಿಯವಾಗಿದೆ ಅಂತ ನಾನು ಹೇಳೋದಕ್ಕೆ ಇಚ್ಛೆ